ಹಾಯ್ ಫ್ರೆಂಡ್ಸ್, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇರ್ ಸ್ಟೈಲ್ ವಿಚಾರ ಈಗ ಭಾರಿ ಸುದ್ದಿ ಆಗ್ತಿದೆ. ಮೊದಲು ಹೇರ್ ಕಟ್ ಮಾಡಿಸ್ಲಿ ಅಂತ BY ವಿಜಯೇಂದ್ರ ಹೇಳಿದ್ರೆ, ಫ್ರೀ ಇದ್ರೆ ನೀವೇ ಬಂದು ಕಟ್ ಮಾಡಿ ಅಂತ ಮಧು ಬಂಗಾರಪ್ಪ ಹೇಳ್ತಿದ್ದಾರೆ. ಆದ್ರೆ ಮಧು ಬಂಗಾರಪ್ಪ ಮಾತ್ರವಲ್ಲ, ಅವರಣ್ಣ ಕುಮಾರ್ ಬಂಗಾರಪ್ಪ, ತಂದೆ S ಬಂಗಾರಪ್ಪ ಕೂಡ ಈ ರೀತಿಯ ಸ್ಟೈಲ್ಗಳಿಂದ ಫೇಮಸ್ ಆಗಿದ್ರು. ಬಂಗಾರಪ್ಪ ಅಂತೂ ಕಲರ್ಫುಲ್ ರಾಜಕಾರಣಿ ಅಂತಲೇ ಹೆಸರು ಮಾಡಿದ್ರು. ಬಂಗಾರಪ್ಪ ಮಾಡ್ತಿದ್ದ ಸ್ಟೈಲ್ಗಳು ಏನು? ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ತಂದೆಯನ್ನೇ ಫಾಲೋ ಮಾಡ್ತಿದ್ದಾರಾ? ಅಣ್ಣ ತಮ್ಮಂದಿರ ನಡುವೆ ಇರೋ ಜಗಳಕ್ಕೆ ಕಾರಣವೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. S ಬಂಗಾರಪ್ಪ ಸ್ಟೈಲ್ ನಿಂದ ಫೇಮಸ್. ಹೌದು, ಮಾಜಿ CM S ಬಂಗಾರಪ್ಪ ರಾಜ್ಯದ ಧೀಮಂತ ನಾಯಕ. ಇವರು ಯಾವ ಪಕ್ಷದವರು ಅಂತ ಹೇಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವರು ಎಲ್ಲಾ ಪಕ್ಷಗಳಲ್ಲೂ ಇದ್ದು ಬಂದ ನಾಯಕ. ಇವರು ರಾಜ್ಯ ರಾಜಕಾರಣದಲ್ಲಿದ್ದಾಗ ತಮ್ಮ ಸ್ಟೈಲ್ ನಿಂದಲೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಎಲ್ಲ ರಾಜಕಾರಣಿಗಳು ಬಿಳಿ ಬಟ್ಟೆ ಧರಿಸಿ ಸ್ಟೇಜ್ ಹತ್ತಿದ್ರೆ ಇವರು ಯಾವಾಗಲೂ ಕಲರ್ಫುಲ್ ಬಟ್ಟೆಗಳನ್ನ ಧರಿಸ್ತಿದ್ರು. ಕೆಂಪು, ನೀಲಿ, ಹಸಿರು ಹೀಗೆ ದಿನಕ್ಕೊಂದು ಕಲರ್ನ ರೇಷ್ಮೆ ಶರ್ಟ್ ಧರಿಸಿ ಮಿರ ಮಿಂಚುತ್ತಾ ಓಡಾಡ್ತಿದ್ರು. ಇದಕ್ಕೆ ಇವರ ಬಳಿ ಒಂದು ದೊಡ್ಡ ಕಾರಣವೇ ಇತ್ತು. ಸಾಮಾನ್ಯವಾಗಿ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಹಲವಾರು ರಾಜಕಾರಣಿಗಳು ಒಂದೇ ವೇದಿಕೆಯಲ್ಲಿ ಇರ್ತಾರೆ. ಎಲ್ಲರೂ ಬಿಳಿ ಬಟ್ಟೆ ಧರಿಸೋದ್ರಿಂದ ಎಲ್ಲರಲ್ಲಿ ತಾವು ಒಬ್ಬರಂತೆ ಕಾಣಿಸಿಕೊಳ್ಳಬೇಕಾಗುತ್ತೆ. ಹೀಗಾಗಿ ತಾವು ಕಲರ್ ಶರ್ಟ್ ಧರಿಸಿದ್ರೆ ಸ್ಟೇಜ್ ನಲ್ಲಿ ಹೈಲೈಟ್ ಆಗಬಹುದು ಅನ್ನೋದು ಬಂಗಾರಪ್ಪ ಅವರ ಚಿಂತನೆಯಾಗಿತ್ತು. ಜೊತೆಗೆ ದೊಡ್ಡ ಕೂಲಿಂಗ್ ಗ್ಲಾಸ್ ಕೂಡ ಧರಿಸಿ ತಮ್ಮದೇ ಒಂದು ಟ್ರೆಂಡ್ ಸೆಟ್ ಮಾಡಿಬಿಟ್ಟಿದ್ರು ಬಂಗಾರಪ್ಪ. ಆ ದಿನಗಳಲ್ಲಿ ಈಗಿನ ನಾಯಕರಾದ ಹರತಾಳು ಹಾಲಪ್ಪ, ಬೇಳೂರು ಗೋಪಾಲಕೃಷ್ಣ ಬಂಗಾರಪ್ಪ ಅವರ ಶಿಷ್ಯರಾಗಿ ಗುರುತಿಸಿಕೊಂಡಿದ್ರು. ಹೀಗಾಗಿ ಇಂದಿಗೂ ಈ ನಾಯಕರು ಬಂಗಾರಪ್ಪರ ಡ್ರೆಸ್ ಕೋಡ್, ಸ್ಟೈಲ್ ಫಾಲೋ ಮಾಡೋದು ನೋಡಬಹುದು. ಡಿಫರೆಂಟ್ ರಾಜಕಾರಣಿ ಬಂಗಾರಪ್ಪ. S ಬಂಗಾರಪ್ಪ ಸಾಮಾನ್ಯ ರಾಜಕಾರಣಿ ಆಗಿರ್ಲಿಲ್ಲ. ಇವರು ಇತರರಿಗಿಂತ ಡಿಫ್ರೆಂಟ್ ಆಗಿದ್ರು. ಬೆಳಗ್ಗೆ ಎದ್ದು ಶಟಲ್ ಆಡ್ತಿದ್ರು. ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಡೊಳ್ಳು ಬಾರಿಸ್ತಿದ್ರೆ ತಮ್ಮ ಸೊಂಟಕ್ಕೂ ಒಂದು ಡೊಳ್ಳು ಕಟ್ಕೊಂಡು ಬಾರಿಸ್ತಿದ್ರು. ಮದುವೆ ಅಥವಾ ಸಂಗೀತ ಕಾರ್ಯಕ್ರಮಕ್ಕೆ ಹೋದ್ರೆ ತಾವು ಕೂತ್ಕೊಂಡು ಹಾಡು ಹೇಳೋಕೆ ಶುರು ಮಾಡಿಬಿಡ್ತಿದ್ರು. ಒಂದ್ಸಲವಂತೂ CM ಆಗಿದ್ದಾಗ ರಸ್ತೆಯಲ್ಲಿ ಹೋಗುವಾಗ ಟ್ರಾಫಿಕ್ ಜಾಮ್ ಆಗಿತ್ತು. ಆಗ ತಾವೇ ಕಾರಿನಿಂದ ಇಳಿದು ಟ್ರಾಫಿಕ್ ಪೊಲೀಸ್ ರೀತಿ ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ರಂತೆ. ಕುಮಾರ್ ಬಂಗಾರಪ್ಪ. S ಬಂಗಾರಪ್ಪ ಮಗ ಕುಮಾರ್ ಬಂಗಾರಪ್ಪ ಮೊದಲಿಗೆ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ರು. 1996ರಲ್ಲಿ ರಾಜಕೀಯಕ್ಕೆ ಬಂದ ಇವರು ತಂದೆಯ ಸಪೋರ್ಟ್ ಇಲ್ಲದೆ ವಿನ್ ಆಗಿ ಹೆಸರು ಮಾಡಿದ್ರು. ಸಿನಿಮಾ ನಂಟೋ ಅಥವಾ ತಂದೆಯ ಪ್ರಭಾವವೋ ಕುಮಾರ್ ಬಂಗಾರಪ್ಪ ಡಿಫ್ರೆಂಟ್ ಆಗಿ ಕಾಣಿಸಿಕೊಳ್ತಿದ್ರು. ಮೊದಲಿನಿಂದಲೂ ಕೂದಲು ಬಿಟ್ಕೊಂಡು ಸ್ಟೈಲ್ ಮಾಡಿಕೊಂಡೇ ಬಂದಿದ್ದಾರೆ. ಈಗ ಇವರಿಗೆ 60 ವರ್ಷ ವಯಸ್ಸಾಗಿದ್ದು ಈಗಲೂ ಹಾಗೆ ಇದ್ದಾರೆ. ಇವರ ಹೇರ್ ಸ್ಟೈಲ್ ಹಾಗೇ ಇದೆ. ಮಧು ಬಂಗಾರಪ್ಪ. ತಂದೆ ಮತ್ತು ಅಣ್ಣನ ಬಳಿಕ ಮಧು ಬಂಗಾರಪ್ಪ ಕೂಡ ರಾಜಕೀಯಕ್ಕೆ ಬಂದ್ರು. ಇದಕ್ಕೂ ಮುನ್ನ ಇವರು ಕೂಡ ಸಿನಿರಂಗದಲ್ಲಿ ಗುರುತಿಸಿಕೊಂಡಿದ್ರು. ಇವರು ಆರಂಭದಿಂದಲೂ ಅಣ್ಣ ಕುಮಾರ್ ರೀತಿಯಲ್ಲೇ ಕೂದಲು ಬಿಡುತ್ತಾ ಬಂದಿದ್ರು. ಈಗ ಇವರಿಗೆ 57 ವರ್ಷ ವಯಸ್ಸಾಗಿದ್ದು ಈಗಲೂ ಅದೇ ಹೇರ್ ಸ್ಟೈಲ್ ಕಂಟಿನ್ಯೂ ಮಾಡಿದ್ದಾರೆ. ಇವರು ರಾಜಕೀಯಕ್ಕೆ ಬಂದು 20 ವರ್ಷಗಳೇ ಕಳೆದಿದ್ದು ಇಷ್ಟು ದಿನ ಇವರ ಕೂದಲ ಬಗ್ಗೆ ಚರ್ಚೆ ಆಗಿರ್ಲಿಲ್ಲ. ಆದ್ರೀಗ ಶಿಕ್ಷಣ ಸಚಿವರಾದ ಬಳಿಕ ಮಧು ಬಂಗಾರಪ್ಪ ಹೇರ್ ಸ್ಟೈಲ್ ಬಗ್ಗೆ ಚರ್ಚೆ ಆಗೋಕೆ ಶುರುವಾಗಿದೆ. ಒಟ್ನಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿರೋ ಅಷ್ಟು ಸಚಿವರ ಪೈಕಿ ಹೇರ್ ಸ್ಟೈಲ್ ನಿಂದಲೇ ಡಿಫ್ರೆಂಟ್ ಆಗಿರೋರು ಮಧು ಬಂಗಾರಪ್ಪ ಅನ್ನೋದು ಕೂಡ ನಿಜ. ಅಣ್ಣ ತಮ್ಮಂದಿರ ನಡುವೆ ಫೈಟ್ ಯಾಕೆ? ಕುಮಾರ್ ಬಂಗಾರಪ್ಪ 1996ರಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. ತಂದೆಯ ಹೆಸರು ಬಳಸದೆ ಸೊರಬ ಕ್ಷೇತ್ರದಿಂದ 2 ಸಲ ಶಾಸಕರೂ ಆಗಿದ್ರು. SM ಕೃಷ್ಣ ಕ್ಯಾಬಿನೆಟ್ ನಲ್ಲಿ ಕುಮಾರ್ ಬಂಗಾರಪ್ಪ ಸಚಿವರಾದ್ರು. ಆಗ ಬಿಸ್ನೆಸ್ ಮಾಡ್ತಿದ್ದ ಮಧು ಬಂಗಾರಪ್ಪಗೆ ಲಾಸ್ ಆಗಿತ್ತು. ಹೀಗಾಗಿ ಅವರಿಗೆ ಸಹಾಯ ಮಾಡುವಂತೆ ಕುಟುಂಬಸ್ಥರು ಕುಮಾರ್ ಬಂಗಾರಪ್ಪ ಬಳಿ ಕೇಳಿದ್ರು. ಆದ್ರೆ ಕುಮಾರ್ ಬಂಗಾರಪ್ಪ ಸಹಾಯ ಮಾಡಲಿಲ್ಲ. ಇಲ್ಲಿಂದ ಅಸಮಾಧಾನದ ಹೊಗೆ ಆಡಲು ಶುರುವಾಯಿತು. ನಂತರ 2004ರ ವಿಧಾನಸಭೆ ಚುನಾವಣೆ ಬಂತು.
ಆಗ ಎಸ್ ಬಂಗಾರಪ್ಪ ಕುಮಾರ್ ಬಂಗಾರಪ್ಪಗೆ ಬಿಜೆಪಿ ಸೇರುವಂತೆ ಸೂಚಿಸಿದ್ರು. ಕುಮಾರ್ ಬಂಗಾರಪ್ಪ ತಂದೆ ಮಾತಿನಂತೆ ಬಿಜೆಪಿ ಸೇರಿದ್ರು. ಆದ್ರೆ ಸೊರಬ ಕ್ಷೇತ್ರದ ಟಿಕೆಟ್ ಮಧು ಬಂಗಾರಪ್ಪಗೆ ನೀಡಲು ನಿರ್ಧರಿಸಲಾಯಿತು. ಹೀಗಾಗಿ ಕುಮಾರ್ ಬಂಗಾರಪ್ಪ ವಾಪಸ್ ಕಾಂಗ್ರೆಸ್ಗೆ ಬಂದ್ರು. ಸಹೋದರ ಮಧು ಬಂಗಾರಪ್ಪ ವಿರುದ್ಧವೇ ಸ್ಪರ್ಧಿಸಲು ನಿರ್ಧರಿಸಿದ್ರು. ಆ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ನಿಂದ ವಿನ್ ಕೂಡ ಆದ್ರು. ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದ ಮಧು ಬಂಗಾರಪ್ಪ ಸೋಲು ಕಂಡಿದ್ರು. ಇಲ್ಲಿಂದ ಎಸ್ ಬಂಗಾರಪ್ಪ ಕುಟುಂಬದಲ್ಲಿ ಒಡಕು ಮೂಡಿತು. ಎಲ್ಲರೂ ಕುಮಾರ್ ಬಂಗಾರಪ್ಪರನ್ನು ದೂರ ಮಾಡೋಕೆ ಶುರು ಮಾಡಿದ್ರು. ಇದು ಬಂಗಾರಪ್ಪ ಅವರ ಸಾವಿನವರೆಗೆ, ಸಾವಿನ ನಂತರವೂ ಮುಂದುವರಿಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ತಂದೆ ತಾಯಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲು ಹೋಗಿದ್ದ ಕುಮಾರ್ ಬಂಗಾರಪ್ಪರನ್ನು ಕೂಡ ಮಧು ಬಂಗಾರಪ್ಪ ತಡೆದಿದ್ರು. ಈ ಕುಟುಂಬ ಗಲಾಟೆಯನ್ನು ಇಡೀ ರಾಜ್ಯ ನೋಡಿತ್ತು. ಈ ಗಲಾಟೆ ಈಗಲೂ ಮುಂದುವರಿದುಕೊಂಡೇ ಬಂದಿದೆ. ಆಗಾಗ್ಗೆ ಮಧು ಬಂಗಾರಪ್ಪ ಮತ್ತು ಕುಮಾರ್ ಬಂಗಾರಪ್ಪ ಬಹಿರಂಗವಾಗಿಯೇ ವಾಗ್ದಾಳಿ ನಡೆಸಿಕೊಳ್ತಾರೆ. ಕಾರ್ಯಕ್ರಮಗಳಲ್ಲಿ ಎದುರು ಬದುರಾದ್ರೂ ಇಬ್ಬರು ಮಾತನಾಡೋದಿಲ್ಲ. ಅಷ್ಟರ ಮಟ್ಟಿಗೆ ಇಬ್ಬರ ನಡುವೆ ವಿರಸ ಇದೆ. ಅದು ಅಲ್ಲದೆ ಕುಟುಂಬದ ಉಳಿದವರ ಜೊತೆಗೂ ಕುಮಾರ್ ಬಂಗಾರಪ್ಪ ಕುಟುಂಬ ಚೆನ್ನಾಗಿಲ್ಲ. ಫ್ರೆಂಡ್ಸ್, ಇದು ಎಸ್ ಬಂಗಾರಪ್ಪ ಮತ್ತು ಮಕ್ಕಳ ಡಿಫರೆಂಟ್ ಸ್ಟೈಲ್ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರಲ್ಲಿ ಯಾರು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.